ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ಚೇತು ಪೂಜಾರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಹಂಗೆ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ನನ್ನ ಲಾಸ್ಟ್ ವಿಡಿಯೋ ಯಾವ ತರ ಅನ್ನಿಸ್ತು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ನೈಸ್ ರೋಡಿಗೆ ಎಂಟ್ರಿ ಹಾಕೊಂಡು ಹೋಗೋಣ ಅಂತ ಈ ಕಡೆ ಬಂದೆ. ತುಂಬಾ ದಿನ ಆಗಿತ್ತು ಈ ನೈಸ್ ರೋಡಿಗೆ ಬಂದು. ಮತ್ತೆ ದಿನನಿತ್ಯ ಹೋಗುವಂತ ಕೆಲ್ಸಕ್ಕೇನೆ ಹೋಗ್ತಾ ಇದ್ದೀನಿ, ಅದ್ರಲ್ಲೇನ್ ದೊಡ್ಡ ವಿಷಯ ಇಲ್ಲ. ಯಾಕೆ ಗುರು ಇವರು ಹಿಂದೆ ಹೋಗ್ತಿದ್ದಾರೆ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆಕ್ಚುಲಿ ಫೋನ್ ಪೇ ಇಲ್ಲ ಅನ್ಸುತ್ತೆ, ಕೇಳ್ಬೇಕು. ಮುಚ್ಚಲೆ ಬಾಯ್ಲಿ. ಬ್ರೋ ಏನಾಯ್ತು? ಫೋನ್ ಪೇ ಇಲ್ವಾ ಅಲ್ಲಿ? ಇದೆಯಾ? ಏನ್ ಗುರು ಟೋಲ್ ಕಟ್ದೇನೆ ಹಂಗೆ ಹೋಯ್ತವ್ರೆ ಇವರು. ಆಕ್ಚುಲಿ ಫೋನ್ ಪೇ ಇಲ್ಲ ಅನ್ಕೊಂಡೆ ಅಲ್ಲಿ. ಫೋನ್ ಪೇ ಇದೆ, ಬಟ್ ಅವರು ದಾರಿ ತಪ್ಪಿ ಈ ಕಡೆ ಬಂದಿದ್ರು. ಬನ್ನರ್ಘಟ್ಟ ರೋಡ್ ಕೊಡಿ ಒಂದು. ಫೋನ್ ಪೇ ಆಯ್ತು. ಸೊ ಟೋಲ್ ತಗೊಂಡಾಯ್ತು ಬನ್ನೇರ್ಘಟ್ಟ ರೋಡಿಗೆ. ನಾನು ತುಂಬಾ ಸಲ ಬಂದಿದ್ದೀನಿ ಈ ನೈಸ್ ರೋಡಿಗೆ. ಇವತ್ತು ಯೂಟ್ಯೂಬ್ ಎಕ್ಸ್ಪೀರಿಯನ್ಸ್ ಯಾವ ತರ ಇರುತ್ತೆ ಅಂತ ಈ ಕಡೆ ಬಂದೆ. ಹಂಗೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಅದನ್ನು ನೋಡ್ಕೊಂಡ್ಬಿಡ್ತೀನಿ ನಾನು ಹೋಗ್ತಿರುವಂತ ಜಾಗ. ಆಕ್ಚುಲಿ ದಿನ ಹೋಗ್ತಿರುವಂತ ಸೈಟಿಗೆ ಇವತ್ತು ಹೋಗ್ತಿಲ್ಲ, ಬೇರೆ ಸ್ಪಾಟಿಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಲೊಕೇಶನ್ ಕೂಡ ಕಳಿಸಿದ್ದಾರೆ ಅಲ್ಲಿಂದ. ಚೆಕ್ ಮಾಡ್ಕೊಂಡ್ಬಿಡೋಣ ಎಷ್ಟು ದೂರ ಇದೆ ಇಲ್ಲಿಂದ ಅಲ್ಲಿ. ಮತ್ತೆ ಯಾಕಷ್ಟು ಲೇಟ್ ಮಾಡ್ತಾವನೆ ಲೊಕೇಶನ್ ಓಪನ್ ಮಾಡಕ್ಕೆ ಅಂತ ತಿಳ್ಕೊಬೇಡಿ. ಈ ಫೋನಲ್ಲಿ ಯಾವ ಅಪ್ಲಿಕೇಶನ್ ಕೂಡ ಎಲ್ಲೋ ಕೊಟ್ಟಿಲ್ಲ, ಯಾಕಂದ್ರೆ ಈ ಫೋನ್ ತಗೊಂಡಾದ್ಮೇಲೆ ಫಸ್ಟ್ ಟೈಮ್ ಇದರಲ್ಲಿ ಲೊಕೇಶನ್ ಓಪನ್ ಮಾಡ್ತಿರೋದು. ಇಲ್ಲಿಂದ 13 ಕಿಲೋಮೀಟರ್ ತೋರಿಸ್ತಿದೆ ನಾನು ಹೋಗ್ಬೇಕಾಗಿರೋ ಸ್ಪಾಟಿಗೆ. ನಿಮ್ಗಿಲ್ಲಿ ಕಾಣಿಸ್ತಿರ್ಬೋದು 13 ಕಿಲೋಮೀಟರ್ ಮತ್ತೆ 16 ನಿಮಿಷ ಲೇಟ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿಂದ ಸ್ವಲ್ಪ ಬೇಗ ಹೋಗ್ಬೇಕು, ಆಲ್ರೆಡಿ ಲೇಟ್ ಆಗೋಗಿದೆ. ಸೊ ಬೇಗ ಹೋಗ್ಬೇಕು, ನಮ್ ಕೈಲಾದಷ್ಟು ಬೇಗ ಹೋಗಕ್ಕೆ ಟ್ರೈ ಮಾಡೋಣ. ಸೊ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತೀನಿ. ಹಂಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ.